ಸುಸ್ವಾಗತ. ಇದೀಗ ಸಾಂಪ್ರದಾಯಿಕ ಹೋಳಿ ಹಬ್ಬದ ಕುರಿತು ಐತಿಹಾಸಿಕ ಹಿನ್ನೆಲೆಯೊಂದಿಗೆ ವಿವರಣೆಯನ್ನ ನೀಡಿದ್ದಾರೆ ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ಶ್ರೀಯುತ ಅಶೋಕ್ ಸಾಳುಂಕೆರ್ ಅವರು. ಸಮ್ಮೇಳನಗೊಳ್ಳೋಣ. ಇದು ನಮ್ಮ ಸಂಸ್ಕೃತಿಯ, ನಮ್ಮ ಕೋಟೆ ನಾಡಿನ ವೈಭವ, ನಮ್ಮ ಊರು, ನಮ್ಮ ಹಬ್ಬ ಹೋಳಿ ಹಬ್ಬ. ವಿಶೇಷ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರವರು ಇಲ್ಲಿ ಹಲಿಗೆ ಜೊತೆಗೆ ಶೆಹನಾಯಿ ಇರ್ತಾ ಇದೆ. ದಿಮ್ಮು, ಕಣಿ, ಜುಬುರಿ ವಾದ್ಯಗಳೊಂದಿಗೆ ಇದೀಗ ನುಡಿ ಚಪ್ಪಾಳೆಯೊಂದಿಗೆ ತಾವು ಕೂಡ ಸಮ್ಮೇಳನಗೊಳ್ಳಬೇಕಾಗಿ ತಮ್ಮಲ್ಲಿ ಕೋರಿಕೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ PH ಪೂಜಾ ಶಾಸಕರು ವಿಧಾನ ಪರಿಷತ್ ಇವರಿಗೆ ಮಾಧವ ಸೇವಾ ಕ್ಷೇತ್ರದಿಂದ ಹೃತ್ಪೂರ್ವಕ ಸ್ವಾಗತ. ಇವರನ್ನು ಸ್ವಾಗತಿಸಿದ್ದಾರೆ ಶ್ರೀ ಹನುಮಂತ ರಾಕುಂಪಿ ಮತ್ತು ಶ್ರೀಧರ್ ನೆಲ್ನಾಯಕ್. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ PH ಪೂಜಾ ಶಾಸಕರು ವಿಧಾನ ಪರಿಷತ್ ಇವರಿಗೆ ಮಾಧವ ಸೇವಾ ಕ್ಷೇತ್ರದಿಂದ ಹೃತ್ಪೂರ್ವಕ ಸ್ವಾಗತ. ಇವರನ್ನು ಸ್ವಾಗತಿಸಿದ್ದಾರೆ ಶ್ರೀ ಹನುಮಂತ ರಾಕುಂಪಿ ಮತ್ತು ಶ್ರೀಧರ್ ನೆಲ್ನಾಯಕ್. ಇವರಿಂದ ಮಾಲಾರ್ಪಣೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಗಣ್ಯಮಾನ್ಯ ವ್ಯಕ್ತಿಗಳನ್ನು ಸ್ವಾಗತಿಸಬೇಕಾಗಿ ಕೋರಿಕೆ. ತಮ್ಮಲ್ಲಿ ಕೋರಿಕೆ. ಕೂಡ ಅಭಿಮಾನದಿಂದ ಉದ್ಘಾಟನಾ ಪರ ನುಡಿಗಳು. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ನಗರದ ಹೆಮ್ಮೆಯ ಹಬ್ಬ, ನಮ್ಮೆಲ್ಲರ ನಿಮ್ಮೆಲ್ಲರ ಹಬ್ಬ, ಅದು ಬಣ್ಣದ ಹಬ್ಬ. ಶ್ರೀ ಮಾಧವ್ ಸೇವಾ ಕೇಂದ್ರ
ಬಾಗಲಕೋಟ್ ಹೋಳಿ ಹಬ್ಬ 2025ರ ಈ ಹಲಿಗೆಯ ಸ್ಪರ್ಧೆಯ ನಮ್ಮ ಊರು ನಮ್ಮ ಹಬ್ಬ ವಿಶೇಷವಾದ ವೇದಿಕೆಯೊಂದಿಗೆ ನಮ್ಮೆಲ್ಲರ ಹಿರಿಯ ಪತ್ರಕರ್ತರು ಆತ್ಮೀಯರು ಆದಂತಹ ದಿವಂಗತ ರಾಮ್ ಮನಗುಳಿ ಅವರನ್ನ ಈ ವೇದಿಕೆಯಲ್ಲಿ ನಾನು ಸ್ಮರಿಸುತ್ತಾ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮನ್ನ ಎಲ್ಲ ಉದ್ದೇಶಿಸಿ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ವಿಶೇಷವಾದ ದಿನ ಅದು ಬಾಗಲಕೋಟೆ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಒಂದು ಸದ್ದನ್ನ ಮಾಡಿದಂಥದ್ದು ಯಾವುದಕ್ಕಂದ್ರೆ ಅದು ಹೋಳಿ ಹಬ್ಬಕ್ಕೆ ಅನ್ನೋದನ್ನ ನಾವು ಯಾರೂ ಕೂಡ ಮರೆಯೋ ಆಗಿಲ್ಲ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ. ನಾನು ಎಲ್ಲ ಕೂತಂತ ತಾಯಿಯಂದರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಮಗೆಲ್ಲರಿಗೂ ನಾನು ಕೋರಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಬಹಳ ವಿಶಿಷ್ಟವಾಗಿ ಇಡೀ ರಾಜ್ಯದಲ್ಲೇ ಒಂದು ಹೋಳಿ ಹಬ್ಬ ಅಂದ್ರೆ ನನಗೆ ನನ್ನ ಬಾಲ್ಯ ಜೀವನ ನೆನಪಾಗತ್ತೆ. 1990ರಲ್ಲಿ ನಾನು ಕೂಡ ಇದೇ ಬಾಗಲಕೋಟೆಯಲ್ಲಿ ಬಸವೇಶ್ವರ ಸೈನ್ಸ್ ಕಾಲೇಜಿನಲ್ಲಿ 2 ವರ್ಷ ನಾನು ವಿದ್ಯಾಭ್ಯಾಸವನ್ನು ಮಾಡೀನಿ. ನಾನು ಕೂಡ ಹೋಳಿ ಹಬ್ಬ ಆಡೀನಿ. ಅವತ್ತಿನ ಹೋಳಿ ಹಬ್ಬನ ಬೇರೆ ಇತ್ತು ಬಾಗಲಕೋಟೆ. ಆದ್ರೆ ಇವತ್ತು ಬಹಳ ಸುಧಾರಿಸಿದ ಹಬ್ಬವನ್ನ ಇವತ್ತು ನೋಡೋಕೆ ನಮ್ಮ ಕಣ್ಣು ಮುಂದೆ ಸಿಗ್ತಾ ಇದೆ. ಯಾಕಂದ್ರೆ ಅವತ್ತಿನ 90ರ ಹಬ್ಬ ಬಹುತೇಕ ಬಹಳ ಒಂದು ಸಂಘರ್ಷ ಇರ್ತಿತ್ತು. ನಮ್ಮ PH ಪೂಜಾರಿ ಸಾಹೇಬ್ ಹೇಳಿದ್ರಲ್ಲ, ಬಹಳ ಅರ್ಥಪೂರ್ಣವಾಗಿ ಈ ಹಬ್ಬವನ್ನ, ಹೋಳಿ ಹಬ್ಬವನ್ನ ಆಚರಿಸುವುದು ಎಲ್ಲಾದ್ರೂ ನೋಡ್ಬೇಕಂದ್ರೆ ಅದು ನಮ್ಮ ಜಿಲ್ಲೆ, ನಮ್ಮ ನಗರ, ಅದು ಬಾಗಲಕೋಟೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಷ್ಟು ವಿಶಿಷ್ಟವಾದ ಒಂದು ಸೌಹಾರ್ದ ರೀತಿಯಲ್ಲಿ ಭಾವೈಕ್ಯತೆ ಹಬ್ಬವನ್ನ ಆಚರಿಸುವಂಥದ್ದು ಎಲ್ಲಾದ್ರೂ ನೋಡಿದ್ರೆ ಅದು ಬಾಗಲಕೋಟೆಯಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ. ಆ ಭಾವೈಕ್ಯತೆಯನ್ನ ತುಂಬಿರುವಂತ ಹಬ್ಬ ಹೋಳಿ ಹಬ್ಬ ಯಾಕೆ ಬಂತು? ಇದು ಒಂದು ವಿಶೇಷವಾದ ಕಥೆ ಇದೆ. ಶಿವನು ಕಾಮವನ್ನ ಸಂಹಾರ ಮಾಡ್ತಾರ. ಆ ಕಾಮ ನಾವೇನು ಹಬ್ಬ ಇವನ್ ಸುಡ್ತೀವಲ್ಲ, ಕಾಮನ್ನ ಬಾರಿ ಒಂದು ಹಾಡೈತಲ್ಲ, ಕೇಳಿದ್ರಿ? ಅದು ಹಾಡ್ತಾರಂತ ಮಾಡಿದ್ದೆ ನಾನು. ಕಾಮಣ್ಣನ ಮಕ್ಕಳು ಬೇಡ, ಅದು ಮುಂದಿನ ಬೇಡ. ಶಿವನು ಕಾಮವನ್ನ ಸಂಹಾರವನ್ನ ಮಾಡಿ ಸೌಹಾರ್ದ ರೀತಿಯಲ್ಲಿ ಪ್ರೀತಿಯನ್ನ ಸಂದೇಶವನ್ನು ಕೊಟ್ಟಿದ್ದು ಇದೇ ಹೋಳಿ ಹಬ್ಬ ಅನ್ನೋ ಮಾತನ್ನ ಇವತ್ತು ನಾವು ಅರ್ಥೈಸ್ಕೋಬೇಕು. ಇದು ಬಹಳ ಪ್ರೀತಿಯ ಹಬ್ಬ, ಭೇದ ಭಾವ ಇರಲಾರ್ದಂತ ಹಬ್ಬ. ಅದು ವಿಶೇಷವಾಗಿ ನಾವು ಭಾರತೀಯರು, ಭಾರತ ದೇಶದ ಒಂದು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳು ಏನಿದಾವ ಇವತ್ತು ಅದು ಭಾರತ ದೇಶವನ್ನ ನೋಡೋದಕ್ಕೆ ಎಲ್ಲಾದ್ರೂ ಒಂದು ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಅದು ಬಾಗಲಕೋಟೆಯಲ್ಲಿ ನೋಡಕ್ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಆ ಸೌಹಾರ್ದತೆ, ಭಾವೈಕ್ಯತೆ ತುಂಬಿರುವಂತ ನಗರ. ಬಹುತೇಕ ಇವತ್ತಿನ ಹಬ್ಬವನ್ನ ಹಲಿಗೆಯ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿ ನಮ್ಮ ಏನು ಮಾಧವ ಸೇವಾ ಕೇಂದ್ರದವರು ಇವತ್ತು ಪ್ರತಿ ವರ್ಷ ಅವರು ಪ್ರಾಸ್ತಾವಿಕವಾಗಿ ನಮ್ಮ ನ್ಯಾಯವಾದಿಗಳು ಮಾತಾಡೋ ಕೇಳಿದೆ, ಈ ಒಂದು ಸಂಸ್ಥೆ ಏನೇನು ಕಾರ್ಯವನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ವೃತ್ತರಿಂದ ಹಿಡಿದು ವಿದ್ಯಾರ್ಥಿಗಳಿವರೆಗೂ ಅನೇಕ ಸಹಾಯಸ್ತವನ್ನ ಮಾಡಿ ಇವತ್ತು ಒಂದು ಸಂಘಕ್ಕೆ, ಒಂದು ಸಂಘಟನೆಗೆ ಅರ್ಥವನ್ನ ಕೊಟ್ಟಂತ ಯಾವ್ದಾದ್ರು ಸಂಘವನ್ನ ನಾನು ಇವತ್ತು ನಿಜವಾಗ್ಲೂ ನೋಡಿದ್ರೆ ಅದು ನಮ್ಮ ಮಾಧವ ಸೇವಾ ಕೇಂದ್ರ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಅಂತ ಇಷ್ಟಪಡ್ತೀನಿ. ಒಂದು ನಾಡ ಹಬ್ಬದಿಂದ ಹಿಡಿದು ವೃದ್ಧರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವಂಥದ್ದು ಅಂತ ಒಂದು ಸಂಘಟನೆ ಇರಬೇಕು. ನಾನು ಬಹಳಷ್ಟು ಸಂಘಟನೆಗಳನ್ನು ನೋಡಿದ್ದೀನಿ, ಬಹಳಷ್ಟು ಯುವಕರು ನೋಡಿದ್ದೀನಿ. ಯಾಕಂದ್ರೆ ನಾವು ರಾಜಕಾರಣ ಜೀವನದಲ್ಲಿ ಎಲ್ಲರನ್ನ ನಾವು ಭೇಟಿ ಆಗ್ತೀವಿ.
ಆದರೆ ಸಂಘಟನೆಗಳು ಈ ನೆಪಕ್ಕೆ ಮಾತ್ರ ಇರ್ತಾವೆ, ಯಾವುದೇ ಸೇವೆ ಇರುವುದಿಲ್ಲ ಅವ್ರ ಹತ್ರ. ಆದರೆ ಮಾಧವ ಸೇವಾ ಕೇಂದ್ರ ಹಾಗಲ್ಲ. ಪ್ರತಿ ಒಬ್ಬರಿಗೂ ಕೂಡ ಯಾರು ಕಷ್ಟದಲ್ಲಿದ್ದಾನೆ, ಯಾವರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ಆದಂಥವರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ನಮ್ಮ ಮಾಧವ ಸೇವಾ ಕೇಂದ್ರ ಇದ್ದಾರೆ. ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನ ಉದ್ಘಾಟಕರಾಗಿ ಹಲಗಿ ನಾನು ಬಾರಿಸ್ತೀನಿ, ಬಹಳ ಚಂದ ಬಾರಿಸ್ತಿದ್ದೆ. ಆದ್ರೆ ಈಗ ಬರ್ತೀನಿ ಸ್ವಲ್ಪ, ಯಾಕಂದ್ರೆ ಇಲ್ಲಾಂದ್ರೆ ನಾನು ಹಲಗಿ ಬಾರಿಸ್ತಿದ್ದೆ. ನಮ್ಮ ಬಾದೋಡಿಗೆ ಸಾಹೇಬ್ರು ಬಹಳ ಚಂದ ಬಾರಿಸಿದ್ರು. ಅವ್ರು ನೋಡ್ರಿ 70-80 ವರ್ಷ ಇರ್ಬೇಕು, ಅವ್ರು ಇನ್ನೂ ತನ ಎಷ್ಟು ಚಂದ ಹಲಗಿ ಬಾರಿಸಿದ್ರು ಅಂದ್ರೆ ನಮಗೂ ಆಸೆ ಬಂತು ಹಲಗಿ ಹಿಡ್ಕೊಂಡು ನಾವು ಕುಂದಿರ್ಬೇಕಂತ ಹೇಳಿ. ಅಷ್ಟು ವಿಶಿಷ್ಟವಾಗಿ ಅವರ ಹಲಗಿಯನ್ನ ಇವತ್ತು ನುಡಿಸಿದ್ರು. ಆ ಒಂದು ಹಲಗಿಯನ್ನ ನುಡಿಸೋದ್ರ ಮುಖಾಂತರ ಉದ್ಘಾಟನೆಯನ್ನು ಮಾಡಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಕರೆದಿದ್ದಕ್ಕೆ ನಾನು ಶ್ರೀ ಮಾಧವ ಸೇವಾ ಕೇಂದ್ರದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ ಬಣ್ಣದ ಹಬ್ಬ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡಿಬೇಕು. ಯಾಕಂದ್ರೆ ಅದೇ ಒಂದು ಅರ್ಥ. ಅವಾಗ ಯಾವುದೇ ಗೊಂದಲ ಇರ್ಲಾರ್ದೆ ಆಗ್ಬೇಕು. ಯಾಕಂದ್ರೆ ಭಾರತೀಯರು ನಾವು ವಿಶೇಷವಾಗಿ ಬಸವಣ್ಣವರು ಅದಕ್ಕೆ ಹೇಳ್ತಾರ, ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತೇಳಿ. ಅವರದೇ ಭಾವ ಇದೆ. ಇದು ಕುಂಭಮೇಳದ್ದು ಒಂದು ಭಾವ ಇದೆ. ಇವತ್ತು ಪವಿತ್ರವಾದ ರಂಜಾನ್ ಹಬ್ಬ ಕೂಡ ನಮ್ಮ ಜೊತೆಗಿದೆ. ಎಷ್ಟೊಂದು ವಿಶಿಷ್ಟ ನೋಡ್ರಿ. ಆ ರಂಜಾನ್ ಹಬ್ಬದ ಜೊತೆಗೆ ನಮ್ಮ ಹೋಳಿ ಹಬ್ಬ ಎರಡೂ ಒಂದು ಸೌಹಾರ್ದ ರೀತಿಯಲ್ಲಿ ನಾವು ಭಾರತೀಯರು ಎಲ್ಲರ ಜೊತೆಗೆ ಒಂದಾಗಿ ನಡೆದಂಥವ್ರು. ಆ ಒಂದು ಆಗಿ ನಡೆಯುವಂತ ಕೆಲಸ ನಮ್ದು ನಿಮ್ದು ಆಗ್ಬೇಕು. ಅವಾಗ ನಾವು ನಿಜವಾದ ಭಾರತೀಯರಾಗೋದಕ್ಕೆ ಅರ್ಹರಾಗ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.